ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮೂರಿಗೆ ಬಂದಿದ್ದೀನಿ. ನಮ್ಮೂರಿಗೆ ಅಂದರೆ ನಮ್ಮ ಅಮ್ಮನ ಮನೆ ಇದು. ನಂದು ನನ್ನ ಗಂಡನ ಮನೆ ಒಂದೇ ಊರು, ಬಟ್ ನಾನು ಇರೋದು ಇವಾಗ ನಮ್ಮ ಅಮ್ಮನ ಮನೇಲಿದ್ದೀನಿ. ಹೇಗಿದೆ ಅಂತ ನೋಡಿ. ಹೀಗೆ ಹೂವಿ ಗಿಡ ಎಲ್ಲ ಇತ್ತಲ್ಲ, ಹಸು ನೋಡೋಣ ಅಂತ ಬಂದೆ. ಹಾಗೆ ಒಂದು ರೌಂಡ್ ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದೇ ಎಂಟ್ರೆನ್ಸು. ಹಳೆ ಮನೆ ಇದು, ನಮ್ಮ ಅಜ್ಜ ಅಜ್ಜಿ ಇದ್ದಿದ್ದ ಮನೆ. ನಾವು ಎಂಟ್ರೆನ್ಸಲ್ಲೇ ಅಡುಗೆ ರೂಮ್ ಮಾಡ್ಕೊಂಡಿದ್ದೀವಿ. ಇವತ್ತು ಕೆಲಸದವ್ರು ಬಂದಿದ್ದಾರೆ ಕೊಬ್ಬರಿ ಹೊಡೆಯೋಕ್ಕೆ, ಅದಕ್ಕೆ ಟೀ ಇಟ್ಟು ಈ ಕಡೆ ಬೇಳೆ ಇಟ್ಟಿದ್ದೀನಿ. ಇದೇ ಥರ ಇದೆ ನೋಡಿ, ಸಿಂಪಲ್ಲಾಗಿ ಹಳೆ ಮನೆ ಇದು. ಇಲ್ಲಿ ನಮ್ಮ ಪಾಪುನ ಅಜ್ಜಿ ಮಾತಾಡ್ಸ್ತಿದ್ದಾರೆ. ಅವನು ಕೂತಿರೋದು ನಮ್ಮ ಅಣ್ಣನ ಮಗ. ಇದು ನಮ್ಮ ಮನೆ. ಇಲ್ಲಿ ನೋಡಿ, ಒಂದ್ಸತಿ ಕೊಬ್ಬರಿ ಹೊಡಿತಿದ್ದಾರೆ, ಅದನ್ನು ತೋರಿಸ್ತೀವಿ. ಇದು ನಮ್ಮಮ್ಮ, ದೊಡ್ಡಮ್ಮ ಅಂತ. ಅಲ್ಲಿ ಕೂತಿರೋದು ನಮ್ಮಮ್ಮ, ಕರೆಕ್ಟಾಗಿ ಕಾಣಿಸ್ತಿದ್ದ, ಅವ್ರು ನಮ್ಮಮ್ಮ. ಹಂಗೆ ಹೋಗ್ತಾ ನೋಡಿದ್ರೆ ನನ್ನ ಮಗನಿಗೆ ವಿಡಿಯೋ ಹಾಕ್ಕೊಟ್ರೆ ಅವನಿಗೆ ಬಿಸಾಕ್ತಿದ್ದಾನೆ ಮೊಬೈಲ್ನ. ಹಾಗೆ ಬಂದು ನುಗ್ಗೆಕಾಯಿ ನೋಡಿದೆ, ಸಾಂಬಾರು ಮಾಡೋಣ ಅಂತ ಆ ಕಡೆ ನೋಡಿ. ಇವಾಗ ಸಾಂಬಾರು ಮಾಡೋಣ ಅಂತ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಅವೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ತಮ್ಮ ಕೊಬ್ಬರಿ ತಂದು ಕೊಟ್ಟ, ಅಣ್ಣನ ಮಗ. ಹಾಗೆ ಇವಾಗ ನುಗ್ಗೆಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ನುಗ್ಗೆಕಾಯಿ ಸೀಸನ್ ಬಂದರೆ ಅದೇ ಸಾಂಬಾರು ಮಾಡ್ತಾ ಇರ್ತಾರೆ ಹಳ್ಳಿ ಕಡೆ ಅಂತೂ. ಇವತ್ತು ಫಸ್ಟ್ ಟೈಮ್ ನಮ್ಮಮ್ಮ ನಾವು ಬಂದಿದ್ದೀವಂತ ನುಗ್ಗೆಕಾಯಿ ಸಾಂಬಾರು ಎಲೆ ಮಾಡ್ತಿದ್ದಾರೆ. ಫಸ್ಟ್ ಕಟ್ ಮಾಡ್ಕೊತಾ ಇದ್ದೀನಿ, ಮಸಾಲೆಗೆ ಕಟ್ ಮಾಡಿ ರೆಡಿ ಮಾಡಿದ್ದೀನಿ. ಇವಾಗ ನುಗ್ಗೆಕಾಯಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ. ಸಾಂಬಾರು ಚೆನ್ನಾಗಿ ಬರುತ್ತೆ. ಕಟ್ ಮಾಡಿ ಆದಮೇಲೆ ಇವಾಗ ಇವತ್ತು ಕೆಲಸಕ್ಕೆಲ್ಲ ಬಂದಿದ್ದಾರಲ್ಲ, ಅದಕ್ಕೋಸ್ಕರ ಸಾಂಬಾರು ಜಾಸ್ತಿನೇ ಮಾಡಬೇಕು ಇವತ್ತು. ಅವ್ರಿಗೂ ಮಧ್ಯಾಹ್ನ ಊಟಕ್ಕೆ ಕೊಡಬೇಕು. ಹಂಗೆ ಇವಾಗ ಸಾಂಬಾರು ರೆಡಿ ಮಾಡೋಣ ಅಂತ ಒಗ್ಗರಣೆಗೆ ಹಾಕ್ತಿದ್ದೀನಿ. ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಹಾಕ್ತಿತ್ತು, ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ, ಕರಿಬೇವು ಎಲ್ಲ ಸಾಸಿವೆ ಎಲ್ಲ ಫ್ರೈ ಆದಮೇಲೆ ನುಗ್ಗೆಕಾಯಿ ಹಾಕಬೇಕು. ಫ್ರೈ ಆಗ್ತಾಯಿದೆ ಇವಾಗ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ಏನು ಮಾಡ್ತೀಯ ನೋಡು. ಅದೇ ಟೈಮಲ್ಲಿ ನನ್ನ ತಮ್ಮನ ನೀರು ಹಾಕಿದ್ಮೇಲೆ ನಾನು ನುಗ್ಗೆಕಾಯಿ ಇಟ್ಕೊಂಡು ಅದೇ ಒಗ್ಗರಣೆಗೆ ಹಾಕ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಮ್ಮಂಥ ಒಗ್ಗರಣೆಗೆ ನುಗ್ಗೆಕಾಯಿ ಹಾಕುವಾಗ ಸ್ಮೆಲ್ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ನುಗ್ಗೆಕಾಯಿ ಸಾಂಬಾರು ಮುದ್ದೆ ಜೊತೆ ಚೆನ್ನಾಗಿರುತ್ತೆ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಹಾಕ್ಕೊಳ್ಳೋಣ, ಎಷ್ಟು ಬೇಕು ಅಷ್ಟು. ಆಮೇಲೆ ಸಾಂಬಾರು ರುಬ್ಬಿರೋ ಮಸಾಲೆ ಹಾಕಿದ್ಮೇಲೆ ಮತ್ತು ಇವಾಗ ಬೇಳೆ ಬೇಯಿಸ್ಕೊಂಡಿರೋದು ಹಾಕ್ಕೋಬೇಕು. ಬೇಳೆ ಒಂದೇ ವಿಸಲ್ಗೆ ಫುಲ್ ನುಣ್ಣಗಾಗ್ಬಿಟ್ಟಿದೆ. ಬೇಳೆ ಜೊತೆ ನಾನು ಟೊಮೊಟೊ ಹಾಕಿದ್ದೆ ಒಂದು. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಸೇರಿಸ್ಕೊಂಡು ಸಾಂಬಾರು ಆಯಿತು. ಇವಾಗ ಒಂದು ಕುದಿ ಬಂದರೆ ಇವಾಗ ಚೆನ್ನಾಗಿದೆ ಸಾಂಬಾರು, ಸ್ಮೆಲ್ಲೇ ಗೊತ್ತಾಗುತ್ತಲ್ಲ. ಅದೇ ಟೈಮಲ್ಲಿ ಹೊರ್ಗಡೆ ಬಂದು ನೋಡಿದ್ರೆ ಜಿಟಿ ಜಿಟಿ ಮಳೆ ಸುತ್ತಾ ಇತ್ತು. ವರ್ಷದ ಮಳೆ ಫಸ್ಟ್ನೇ ಮಳೆ ಅಂದ್ಕೊತೀನಿ ಇದು. ನಮ್ಮೂರಲ್ಲಿ ಬರ್ತಾನೆ ಇಲ್ಲ, ಅದು ಹನಿ ಹನಿ ಬರ್ತಾ ಇದೆ. ಇಷ್ಟ ಆಯಿತು, ಒಂದು ವಿಡಿಯೋ ಮಾಡಿಕೊಂಡೆ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ವಿಡಿಯೋ